ಕಳೆದ 3 ದಿವಸಗಳಿಂದ ನಟ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಒಂದು ರೀತಿ ಸಂಕಷ್ಟವನ್ನ ಪಡ್ತಾ ಇದ್ರು. ಆದರೆ ಪತ್ನಿ ಬಂದು ಹೋದ ಬಳಿಕ ಮಾನಸಿಕ ನಿರಾಳರಾಗಿದ್ದಾರೆ. ಅವರ ಮುಖದಲ್ಲಿ ಮಂದಹಾಸ ಮೂಡಿದೆ. ಪತ್ನಿ ಬಂದು ಹೋದ ಬಳಿಕ ದರ್ಶನ್ ಮುಖದಲ್ಲಿ ಮಂದಹಾಸ. ನಿನ್ನೆ ಅಷ್ಟೇ ಪತ್ನಿ ವಿಜಯಲಕ್ಷ್ಮಿ ಬಂದು ದರ್ಶನ್ ಅವರನ್ನ ಭೇಟಿಯಾಗಿದ್ರು. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ 3ನೇ ರಾತ್ರಿಯನ್ನ ಕಳೆದಿದ್ದಾರೆ ನಟ ದರ್ಶನ್. ನಿನ್ನೆ ರಾತ್ರಿ ಸೆಲ್ನಲ್ಲಿ ಗಡದ ನಿದ್ದೆಯನ್ನ ಕೂಡ ಮಾಡಿದಾರಂತೆ. ಯಾಕೆಂದರೆ ಕಳೆದ 2 ರಾತ್ರಿ ನಿದ್ದೆ ಇಲ್ಲದೆ ಒದ್ದಾಡಿದ್ರು ದರ್ಶನ್. ಪತ್ನಿ ವಿಜಯಲಕ್ಷ್ಮಿ ಭೇಟಿ ಬೆನ್ನಲ್ಲೇ ನಿರಾಳರಾಗಿದ್ದಾರೆ ದರ್ಶನ್ ಅವರು. ಕಳೆದ 3 ದಿನಕ್ಕಿಂತ ಇವತ್ತು ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ ಕಾಟೇರ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಯಾಕೆ ಅಂತಂದ್ರೆ ಅದು ಹಾಗೇನೆ, ನನಗೆ ಒಂದು ಬೆಂಬಲಕ್ಕೊಬ್ಬ ವ್ಯಕ್ತಿ ಇದ್ದಾರೆ ಅಂತ ಅನ್ನಿಸಿದಾಗ ಸಹಜವಾಗಿ ಮನಸ್ಸಿಗೆ ಸ್ವಲ್ಪ ನಿರಾಳ ಆಗುತ್ತೆ. ನಿನ್ನೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಬಂದು ಅವ್ರಿಗೆ ಬೇಕಾದ ಬಟ್ಟೆ ಬರೆ ತಿಂಡಿ ತಿನಿಸು ಎಲ್ಲವನ್ನ ಕೂಡ ಕೊಟ್ಟು ಅವ್ರಿಗೊಂದು ಮಾರಲ್ ಸಪೋರ್ಟ್ ತುಂಬಿ, ನಿಮ್ಮ ಜೊತೆ ನಾನು ಇದ್ದೀನಿ, ಇವೆಲ್ಲ ಬ್ಯಾಡ್ ಟೈಮು, ಸ್ವಲ್ಪ ದಿನ ಎಲ್ಲ ಕಳೆದು ಹೋಗುತ್ತೆ ಅಂತೆಲ್ಲ ಹೇಳಿ ಧೈರ್ಯ ತುಂಬಿದ ಮೇಲೆ ದರ್ಶನ್ ಅವರು ಸ್ವಲ್ಪ ನಿರಾಳರಾಗಿದ್ದಾರೆ. ಮತ್ತು ತಮ್ಮ ನೋವನ್ನು ಹಂಚ್ಕೊಳ್ಳೋದಕ್ಕೊಬ್ಬ ವ್ಯಕ್ತಿ ಬೇಕಲ್ಲ. ಅಲ್ಲಿರೋರ ಹತ್ರ ಹೇಳ್ಕೊಳಕ್ಕಾಗತ್ತಾ? ಈಗ ಅವ್ರಿಗೇನೋ ಬೆನ್ನು ನೋವಂತೆ, ಕೈ ನೋವಂತೆ, ಅವ್ರಿಗೆ ಕರೆಕ್ಟಾಗಿ ಅವ್ರಿಗೆ ಇಂಡಿಯನ್ ಟಾಯ್ಲೆಟ್ ಇರೋದ್ರಿಂದ ಸರಿ ಹೋಗ್ತಾ ಇಲ್ಲ ವ್ಯವಸ್ಥೆಗಳು, ಇದೆಲ್ಲ ಕಷ್ಟಗಳನ್ನ ಹೆಂಡತಿ ಹತ್ರ ಹೇಳ್ಕೊಂಡಿದ್ದಾರೆ. ಇನ್ನು ಜೈಲಲ್ಲಿ, ಅದರಲ್ಲೂ ಬಳ್ಳಾರಿ ಜೈಲಲ್ಲಿ ಮೊದಲ ಬಾರಿಗೆ ವಾಕಿಂಗ್ ಮಾಡಿದ್ದಾರೆ ನಟ ದರ್ಶನ್ ಇವತ್ತು. ನಿನ್ನೆ ಮೊನ್ನೆ ಎಲ್ಲ ಯಾಕೋ ಅವ್ರ ಮೂಡ್ ಸರಿ ಇರಲಿಲ್ಲ ಅನ್ಸುತ್ತೆ. ಅದರ ಜೊತೆಗೆ ಬೆಳಗ್ಗಿನ ಉಪಹಾರ ಪಲಾವ್ ಸೇವನೆ ಮಾಡಿದ್ದಾರೆ. ಜೈಲಿನ ಮೆನು ಪ್ರಕಾರ 450 ಗ್ರಾಮ್ ಪಲಾವನ್ನು ಕೊಟ್ಟಿದ್ದಾರಂತೆ. ಬೇರೆ ದಾರಿ ಇಲ್ಲ, ಇಷ್ಟ ಇರಲಿ ಇಲ್ಲದೆ ಇರಲಿ ಅದನ್ನೇ ತಿನ್ನಬೇಕು. ಸೊ ಹಾಗಾಗಿ ಅದನ್ನು ಕೂಡ ತಿಂದಿದ್ದಾರೆ. ನಿನ್ನೆ ಎಲ್ಲ ಏನೋ ವಾಂಗಿಬಾತ್ ಕೊಟ್ಟಿದ್ರು ಅಂತ ಮಾಹಿತಿ. ಅವ್ರಿಗದು ಸಾಕಾಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ಎಲ್ರಿಗೂ ರೆಗ್ಯುಲರ್ ಆಗಿ ಎಷ್ಟು ಕ್ವಾಂಟಿಟಿ ಫುಡ್ ಕೊಡ್ತಾರೆ ಅಷ್ಟೇ ಕ್ವಾಂಟಿಟಿಯನ್ನು ಇವ್ರಿಗೂ ಕೂಡ ಕೊಟ್ಟಿದ್ದಾರೆ. ಆದರೂ ಏನು ಮಾಡೋಕ್ಕಾಗಲ್ಲ, ಪಾಲಕ್ಕೆ ಬಂದಿದ್ದು ಪಂಚಾಮೃತ ಅಂದ್ಕೊಂಡು ಅದನ್ನೇ ತಿನ್ನಬೇಕಾಗತ್ತೆ. ಸದ್ಯದಲ್ಲೇ ಚಾರ್ಜ್ ಶೀಟ್ ಕೂಡ ಫೈಲ್ ಆಗುತ್ತೆ. ಸೋಮವಾರ ನಾಳೆ ನಾಡಿದ್ರಲ್ಲೇ ಫೈಲ್ ಆಗುತ್ತೆ ಅಂತ ಇದ್ದಾರೆ. ಅದಾದಮೇಲೆ ಅವರು ಜಾಮೀನಿಗೆ ಅಪ್ಲೈ ಮಾಡ್ಕೋಬೇಕು. ಜಾಮೀನು ಸಿಗುತ್ತಾ ಇಲ್ವಾ, ಒಟ್ಟಾರೆ ಬ್ಯಾಡ್ ಟೈಮನ್ನು ಕಳೀತಾ ಇದ್ದಾರೆ. ಅದರಲ್ಲೂ ಕೂಡ ಇದ್ದಿದ್ರಲ್ಲಿ ಸ್ವಲ್ಪ ಆರಾಮಾಗಿರೋದಕ್ಕೆ ನೋಡ್ತಾ ಇದ್ದಾರೆ. ಬಳ್ಳಾರಿ ಅವರಿಗೆ ಸೆಟ್ ಆಗಿಲ್ಲ, ಬಳ್ಳಾರಿ ವೆದರ್ರು ಸೆಟ್ ಆಗಿಲ್ಲ, ಜೈಲು ಸೆಟ್ ಆಗಿಲ್ಲ. ಆದರೂ ಬೇರೆ ದಾರಿ ಇಲ್ಲ. ನೋಡೋಣ, ಅವರೇನಾದರೂ ಕೋರ್ಟ್ ಮೊರೆ ಹೋಗ್ತಾರಾ, ನನ್ನನ್ನು ಇಲ್ಲಿಂದ ಶಿಫ್ಟ್ ಮಾಡಿ ಅಂತ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಬಳ್ಳಾರಿ ಜೈಲಿನಲ್ಲಿ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರ್ಬೋದಾಗಿತ್ತು, ಅವರೇ ಮಾಡಿಕೊಂಡ ತಪ್ಪಿನಿಂದ ಈಗ ಬಳ್ಳಾರಿ ಜೈಲು ಸೇರಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಬಳ್ಳಾರಿ ಪ್ರತಿನಿಧಿ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಸೊ ಪತ್ನಿ ಬಂದು ಹೋದ ಮೇಲೆ ಸ್ವಲ್ಪ ನಿರಾಳರಾಗಿದ್ದಾರೆ ಅಂತ ದರ್ಶನ್ ಅವರು, ಏನಿದೆ ಇದ್ರ ಬಗ್ಗೆ ಮಾಹಿತಿ? ಖಂಡಿತ ಅರವಿಂದ್, ಯಾಕಂದ್ರೆ ದರ್ಶನ್ ಅವರು ಆರಂಭದಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಂತ ಆರಂಭದಲ್ಲಿ ಸಾಕಷ್ಟು ಕುಗ್ಗಿ ಹೋಗಿದ್ರು. ಅಂದ್ರೆ ಯಾರ ಜೊತೆಗೂ ಸಹಿತ ಮಾತನಾಡ್ತಿರ್ಲಿಲ್ಲ. ಮತ್ತೊಂದು ಕಡೆಗೆ ಅವರನ್ನ ಹೈ ಸೆಕ್ಯೂರಿಟಿ ಸೆಲ್ ಹಾಕಿದ್ರ ಭಾಗವಾಗಿ ಯಾರ ಜೊತೆಗೆ ಸಂಪರ್ಕವೂ ಕೂಡ ಸಾಧ್ಯ ಆಗಿರ್ಲಿಲ್ಲ. ಹೀಗಾಗಿನೇ ಸಾಕಷ್ಟು ಅಂದ್ರೆ ಮೊದಲಿಗೆ ಆರಂಭದಲ್ಲಿ 2 ರಾತ್ರಿಗಳನ್ನೇನು ಕಳೆದಿದ್ರು. ಆಗ ನಿದ್ದೆ ಅಲ್ಲದೆ ಒದ್ದಾಡಿದ್ರು. ಅಂದ್ರೆ ಸೊಳ್ಳೆಗಳ ಕಾಟವೂ ಕೂಡ ಇತ್ತು. ಅದ್ರ ಜೊತೆಗೆ ಹೊಸ ಜಾಗ ಆಗಿದ್ರಿಂದ ಸಹಜವಾಗಿ ನಿದ್ದೆನೂ ಸಹಿತ ಬಂದಿರ್ಲಿಲ್ಲ. ಹೀಗಾಗಿ ಮತ್ತೊಂದು ಕಡೆಗೆ ಮೊದಲನೇ ದಿನ ಊಟ ಟಿಫಿನ್ ಮಾಡಿರ್ಲಿಲ್ಲ, ಮತ್ತೆ 2ನೇ ದಿನವೂ ಸಹಿತ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಊಟವನ್ನ ಮಾಡಿರ್ಲಿಲ್ಲ. ಹೀಗಾಗಿ ಸಾಕಷ್ಟು ಬಳಲಿದ್ರು. ಆದ್ರೆ ನಿನ್ನೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲಿಗೆ ಬಂದು ಅವ್ರನ್ನ ಮಾತಾಡಿಸಿದ ನಂತರದಲ್ಲಿ ಒಂದಿಷ್ಟು ನಿರಾಳರಾಗಿದ್ದಾರೆ. ಅದ್ರ ಜೊತೆಗೆ ಪತ್ನಿ ಏನು ವಿಜಯಲಕ್ಷ್ಮಿ ಇದ್ದಾರೆ, ಅವರು ಒಂದಿಷ್ಟು ಧೈರ್ಯವನ್ನು ಕೂಡ ತುಂಬಿದ್ದಾರೆ. ನಿಮ್ ಜೊತೆಗೆ ನಾನಿದ್ದೀನಿ ಅನ್ನುವಂತ ಧೈರ್ಯದ ಮಾತುಗಳಿಂದಾಗಿ ಈಗ ದರ್ಶನ್ ಅವರು ಒಂದಿಷ್ಟು ನಿರಾಳರಾಗಿದ್ದಾರೆ, ಮತ್ತೆ ಉತ್ಸಾಹದಲ್ಲಿದ್ದಾರೆ. ಅಂದ್ರೆ ಇನ್ನು 2 ದಿನಗಳ ಕಾಲ ಏನು ಒಂದು ಆತಂಕದಲ್ಲಿದ್ರು. ಮತ್ತೆ ಇಲ್ಲಿ ಯಾರು ಕೂಡ ನನ್ನ ಜೊತೆಗೆ ಮಾತಾಡ್ತಿಲ್ಲ, ಯಾರು ನನ್ನವರಿಲ್ಲ ಅನ್ನುವಂತ ಒಂದಿಷ್ಟು ಮನಸ್ಥಿತಿಯಲ್ಲಿ ಅವರೇನಿದ್ರು. ಆದ್ರೆ ನಿನ್ನೆ ಅವ್ರ ಪತ್ನಿ ಚಾಮುಂಡೇಶ್ವರಿ ದೇವಿಯ ಅಕ್ಷತೆ ಮತ್ತು ಕುಂಕುಮದ ಜೊತೆಗೆ ಪ್ರಸಾದವನ್ನು ಕೂಡ ತಂದು ಕೊಟ್ರೆ ಇದೆಲ್ಲವನ್ನು ಕೂಡ ದರ್ಶನ್ ಅವರು ಸ್ವೀಕರಿಸಿದ್ರು. ಅದಾದ್ಮೇಲೆ ಅವರು ಸಾಕಷ್ಟು ನಿರಾಳರಾಗಿದ್ದಾರೆ. ಅಂದ್ರೆ ಏನು ಸೆಂಟ್ರಲ್ ಜೈಲಿನಲ್ಲಿ 3 ದಿನಗಳ ಕಾಲ ಕಳೆದ ನಂತರದಲ್ಲಿ, ಅಂದ್ರೆ ಇವತ್ತು ಬೆಳಿಗ್ಗೆ ಏನಿದೆ ವಾಕಿಂಗ್ ಮಾಡಿದ್ರೆ ಸಹಜವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಸದ್ಯಕ್ಕೆ ದರ್ಶನ್ ಅವರಿದ್ದಾರೆ. ಆದ್ರೆ ಒಂದಿಷ್ಟು ಆತಂಕ ಏನಿತ್ತು ಅದಕ್ಕೆ ಸದ್ಯಕ್ಕೆ ದೂರ ಆಗಿದೆ ಅಂತ ಹೇಳ್ಬೋದಾಗಿದೆ ಅರವಿಂದ್. ಸಾಕಷ್ಟು ಬಟ್ಟೆ ಬರೆ ಎಲ್ಲ ಒಂದು 2-3 ಲಗೇಜ್ ಎಲ್ಲ ಬಂತು. ಆಮೇಲೆ ನಿನ್ನೆ ದರ್ಶನ್ ಕೂಡ ಕಾಣಿಸ್ಕೊಂಡ್ರು, ವಿಜಯಲಕ್ಷ್ಮಿ ಅವ್ರನ್ನ ಭೇಟಿಯಾಗೋದಕ್ಕೆ ಬರಬೇಕಾದ್ರೆ ಕಾಣಿಸ್ಕೊಂಡ್ರು. ಸೊ ಅದೆಲ್ಲ ನೋಡಿದಾಗ ಏನನ್ನಿಸ್ತು ಅಮರೇಶ್? ಸ್ವಲ್ಪ ಇವಾಗ ಬಳ್ಳಾರಿ ವೆದರ್ಗೆ ಒಗ್ತಾ ಇದ್ದಾರೆ ಅಂತನಾ?
ಅರವಿಂದ್, ಒಟ್ಟು 3 ಬ್ಯಾಗ್ಗಳಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಟ್ಟೆ ಮತ್ತು ಡ್ರೈ ಫ್ರೂಟ್ಸ್ ಸೇರಿದಂತೆ ಬಿಸ್ಕಿಟ್ ಇವೆಲ್ಲವುಗಳನ್ನ ಸಹಿತ ತಂದು ದರ್ಶನ್ ಅವ್ರಿಗೆ ಕೊಟ್ರು. ಯಾಕಂದ್ರೆ ದರ್ಶನ್ ಅವರು ಪರಪನ ಅಗ್ರಹಾರ ಜೈಲಿಂದ ಬರ್ಬೇಕಾದ್ರೆ ಕೇವಲ ಬಟ್ಟೆಗಳನ್ನ ಮಾತ್ರ ಒಂದು ಬ್ಯಾಗ್ ನಲ್ಲಿ ಅಂದ್ರೆ 2 ಬ್ಯಾಗ್ ನಲ್ಲಿ ತುಂಬಿಕೊಂಡು ಬಂದಿದ್ರು. ಅದ್ರ ಹೊರತಾಗಿ ಯಾವುದೇ ಡ್ರೈ ಫ್ರೂಟ್ಸ್ ಸೇರಿದಂತೆ ಏನು ಬಿಸ್ಕಿಟ್ ಏನು ಸಹಿತ ಅವ್ರಿಗೆ ಸಿಕ್ಕಿರಲಿಲ್ಲ. ಅದ್ರ ಜೊತೆಗೆ ಸಾಮಾನ್ಯ ಕೈದಿಗಳ ಜೊತೆಗೆ ಸಹಿತ ಬರ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅಂದ್ರೆ ಜೈಲಿನಲ್ಲಿ ಮೆನುವಿನ ಪ್ರಕಾರ ಏನು ಊಟ ಮತ್ತು ತಿಂಡಿ ಕೊಡ್ತಾ ಇದ್ರು ಅದನ್ನ ಮಾತ್ರ ಸೇವಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ದರ್ಶನ್ ಅವರಿಗಿತ್ತು. ಆದ್ರೆ ಇದೀಗ ಅವರ ಪತ್ನಿ ಬಂದು ಹೋದ್ಮೇಲೆ ಸಾಕಷ್ಟು ನಿರಾಳರಾಗಿದ್ದಾರೆ. ಮತ್ತೊಂದು ಕಡೆಗೆ ಸಹಜವಾಗಿನೇ ಯಾವಾಗ ಅವ್ರ ಪತ್ನಿ ಬಂದ್ರು ಧೈರ್ಯದ ಮಾತುಗಳನ್ನ ಆಡಿದ್ರು, ಹೀಗಾಗಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಧೈರ್ಯ ತುಂಬಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಸ್ಟೇಬಲ್ ಅನ್ನೋ ಲೆಕ್ಕದಲ್ಲಿದ್ರೆ, ಮತ್ತೊಂದು ಕಡೆಗೆ ಅವ್ರಿಗೆ ಬ್ಯಾಕ್ ಪೇನ್ ಇದೆ ಅನ್ನುವಂತ ಮಾಹಿತಿಯನ್ನು ಈಗಾಗಲೇ ಇರ್ತಕ್ಕಂಥ ಜೈಲಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ರಿಪೋರ್ಟ್ಗಳನ್ನು ಸಹಿತ ತರಿಸ್ಕೊಂಡಿದ್ದಾರೆ. ಮೆಡಿಕಲ್ ರಿಪೋರ್ಟ್ ನ ಆಧಾರದ ಮೇಲೆ ಒಂದು ವೇಳೆ ಅವರಿಗೆ ವೆಸ್ಟರ್ನ್ ಟಾಯ್ಲೆಟ್ ಅಗತ್ಯತೆ ಇದ್ರೆ ಖಂಡಿತವಾಗಿ ಅದನ್ನು ಕೂಡ ವ್ಯವಸ್ಥೆ ಮಾಡ್ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಜೈಲಾಧಿಕಾರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ಭಾಗವಾಗಿ ಮೆಡಿಕಲ್ ಸರ್ಟಿಫಿಕೇಟ್ ಗಳನ್ನು ಸಹಿತ ಅವ್ರ ಕುಟುಂಬಸ್ಥರು ತಂದುಕೊಟ್ಟಿದ್ರು. ಯಾಕಂದ್ರೆ ನಿನ್ನೆ ದರ್ಶನ್ ಅವರು ಅವ್ರ ಪತ್ನಿ ವಿಜಯಲಕ್ಷ್ಮಿ ಅವ್ರ ಮುಂದೆ ಎಲ್ಲ ವಿಚಾರಗಳನ್ನ ಹಂಚ್ಕೊಂಡಿದ್ರು. ಅಂದ್ರೆ ನನಗೆ ಇಲ್ಲಿ ಕಷ್ಟ ಆಗ್ತಾ ಇದೆ, ಕೂತ್ಕೊಳ್ಳಿಕ್ ಆಗ್ತಾ ಇಲ್ಲ, ನಾ ಅದೇ ಕಾರಣಕ್ಕೆ ಊಟವನ್ನು ಸಹಿತ ಸರಿಯಾಗಿ ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಹಾಗಾಗಿ ತಕ್ಷಣದಿಂದ ದರ್ಶನ್ ಅವರ ಭೇಟಿ ಮಾಡಿ ಹೊರಗಡೆ ಹೋಗಿ ವಾಪಸ್ ಹೋದ್ಮೇಲೆ ಮತ್ತೆ ಅವರ ಸಂಬಂಧಿ ಒಬ್ರು ಅವರ ಮೆಡಿಕಲ್ ಸರ್ಟಿಫಿಕೇಟ್ ಗಳನ್ನ ತೆಗೆದುಕೊಂಡು ಬಂದು ಜೈಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ನೋಡ್ಬೇಕು ಮುಂದೆ ಎಲ್ಲ ಮೆಡಿಕಲ್ ಸರ್ಟಿಫಿಕೇಟ್ ಗಳನ್ನ ಗಮನಿಸಿ ಯಾವೆಲ್ಲ ರೀತಿಯ ಅವಶ್ಯಕತೆಗಳನ್ನ ಅವರಿಗೆ ಮಾಡಿಕೊಡ್ತಾರೆ ಅನ್ನುವಂಥದ್ದನ್ನ. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಅಮರೇಶ್, ನಿಮ್ಮ ಜೊತೆ ಮತ್ತೆ ನಾನು ಮಾತನಾಡ್ತೀನಿ. ಬಟ್ ಬಹಳ ಪ್ರಮುಖವಾಗಿ ನಿನ್ನೆ ಈ ಬಗ್ಗೆ ಮಾತನಾಡಿದರು DIG ಕಾರಾಗೃಹ ಶೇಷ ಅವರು. ಮಾತನಾಡ್ತಾ ಅವರು ತಮ್ಮ ಕೆಲವು ಸಮಸ್ಯೆಗಳಿದೆ ಅಂತ ಹೇಳ್ಕೊಂಡಿದ್ರಂತೆ, ಅದನ್ನು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ.